ಟೈಮ್ 11:15 ಹತ್ತತ್ರ. ಸೊ ಡೆಲ್ಲಿಲಿ ನಡೀತಿರೋ ಪ್ರೊಟೆಸ್ಟ್ ಬಗ್ಗೆ ಮಾತಾಡಿ ಅಂತ ಎಷ್ಟೋ ಜನ ಹೇಳಿದಕ್ಕೆ ರಿಸರ್ಚ್ ಮಾಡಿದೆ. ಆ್ಯಸ್ ಪರ್ ಮೈ ನಾಲೆಡ್ಜ್ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ತರಹದ ಜಿರಳೆ, ಕಂಬಳ, ಕೈ, ಬಳಕಡ್ಡಿ ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಕಾಸ್ ನಮಗೆ ದೇಶ ಮೊದಲು. ಸೊ ವಿ ಆರ್ ಇಂಡಿಯನ್ಸ್. ಲೆಟ್ಸ್ ಸ್ಟಾರ್ಟ್. ಓಕೆ, ಇಷ್ಟು ದಿನ ಅಂಬೇಡ್ಕರ್ ಅವ್ರನ್ನ ಒಂದು ಪರ್ಟಿಕ್ಯುಲರ್ ಜಾತಿಗೆ ಸೀಮಿತ ಮಾಡಿದವರು ಇವಾಗ ಅವ್ರನ್ನ ನೆನೆಸ್ಕೊಂಡು ಸಂವಿಧಾನ ಅಂತ ಹೇಳ್ತಾ ಇದ್ದೀರಾ. ಸೊ ಆರ್ಟಿಕಲ್ 30 ಅವ್ರು ಅವಾಗಲೇ ಬರೆದಿದ್ರು ದಟ್ ಒಬ್ಬ ನಾಯಕ ಡಿಕ್ಟೇಟರ್ಶಿಪ್ನ ಮಾಡಿದ್ರೆ ಏನು ಮಾಡ್ಬೋದು ಅಂತ. ಐ ಆಮ್ ನಾಟ್ ಅಡ್ರೆಸ್ಸಿಂಗ್ ಎನಿ ಒನ್, ಬಟ್ ದಿಸ್ ಶುಡ್ ಬಿ ಫಾರ್ ದ ಡೆಮೊಕ್ರೆಟಿಕ್ ಕಂಟ್ರಿ. ಸೊ ಡಿಕ್ಟೇಟರ್ಶಿಪ್ ಇರಬಾರ್ದು ಅಂತ ಹೇಳಿ ಮಾಡಿರೋವಂಥ ಆರ್ಟಿಕಲ್ 30. ಆ್ಯಂಡ್ ಇಲ್ಲಿ ನಾನು ಯಾವುದೇ ತರಹದ ಪಕ್ಷಪಾತವಾಗಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ಬಿಕಾಸ್ ಎಲ್ಲ ಪಕ್ಷನೂ ಒಂದೇ. ಸೊ ಅವರ ಒಂದು ಉದ್ಧಾರ ಆಗೋದು ಬಿಟ್ಟು ದೇಶ ಉದ್ಧಾರ ಮಾಡಬೇಕು ಅಂತ ಆಲ್ಮೋಸ್ಟ್ ಯಾರೂ ಥಿಂಕ್ ಮಾಡಲ್ಲ, ರೇರ್. ಸೊ ಇಂಡಿಯಾದಲ್ಲಿ ಅದಕ್ಕೆ ನಮ್ಮ ಇಂಡಿಯಾ ಇನ್ನೂ ಡೆವಲಪಿಂಗ್ ಕಂಟ್ರಿ ಆಗಿರೋದು, ಡೆವಲಪ್ಡ್ ಅಲ್ಲ. ಸೊ ನೋ ಪರ್ಸ್ನಲ್ ಡಿಸ್ಕ್ರಿಮಿನೇಷನ್ಸ್. ಸೊ ನನಗಿದರಲ್ಲಿ ಹ್ಯುಮ್ಯಾನಿಟಿ ಮ್ಯಾಟರ್ ಆಗುತ್ತೆ. ಬಿಕಾಸ್ ಅಷ್ಟೊಂದು ಜನ ಅಲ್ಲಿ ಕಿತ್ತಾಡ್ತಾ ಇದ್ದಾರೆ, ಊಟ ತಿಂಡಿ ಬಂದು ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ರಕ್ತ ಸುರಿಸಿ. ಆಗಿನ ಕಾಲದಲ್ಲಿ ಬ್ರಿಟಿಷರ ಜೊತೆ ಕಿತ್ತಾಡ್ತಿದ್ರು, ಈಗ ಡೆಲ್ಲಿ ಪೊಲೀಸರ ಜೊತೆ ಕಿತ್ತಾಡ್ತಾ ಇದ್ದಾರೆ. ಐ ಡೋಂಟ್ ನೋ ವೈ ಇಟ್ಸ್ ನೀಡೆಡ್ ಆರ್ ನಾಟ್. ಅದನ್ನು ನಾನು ಹೇಳಕ್ಕೆ ಬರೋದಿಲ್ಲ. ಬಿಕಾಸ್ ನೀಟ್ ಪೇಪರ್ ಲೀಕ್ ಆಗಿದೆ. ಆಮೇಲೆ ಅವರು ಹೇಳ್ತಾ ಇರೋದು ಎಜುಕೇಷನ್ ಮಿನಿಸ್ಟ್ರು ರಿಸೈನ್ ಮಾಡಿ ಅದಾದಮೇಲೆ ನೀಟ್ ಸತ್ತೋಗಿರೋ ಸೂಸೈಡ್ ಪೀಪಲ್ಸ್ಗೆ ನ್ಯಾಯ ಕೊಡಿಸಿ. ಮೋಸ್ಟ್ ಪ್ರಾಬಬಲಿ ನಮ್ಮ ಇಂಡಿಯಾದಲ್ಲಿ ಲಾ ತುಂಬ ಸ್ಲೋ ಇರೋದ್ರಿಂದ ವಿ ಕ್ಯಾನ್ ಡೂ ಎನಿಥಿಂಗ್. ಆ್ಯಂಡ್ ಪಬ್ಲಿಕ್ ವೈಲೇಷನ್ಸ್, ದಿಸ್ ಈಸ್ ದ ಬೆಸ್ಟ್ ಆ್ಯಂಡ್ ದಿಸ್ ಈಸ್ ದ ವರ್ಸ್ಟ್ ಕೇಸ್ ಐ ಎವರ್ ಸೀನ್. ಸೊ ಪಬ್ಲಿಕ್ ಡಿಸ್ಕ್ರಿಮಿನೇಷನಿಂದ ಎಷ್ಟೋ ಜನಕ್ಕೆ ಡ್ಯಾಮೇಜ್ ಆಗ್ತಾಯಿದೆ. ಪಬ್ಲಿಕ್ ಅವರು ಪೊಲೀಸವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಒಂದು ಪೊಸಿಷನ್ಸ್ಗೆ ಹೋಗೋಕ್ಕೆ ಪೊಲೀಸವರು ಎಷ್ಟು ಕಷ್ಟ ಬಿದ್ದಿರ್ತಾರೆ ಅಂತ ಯು ಕ್ಯಾಂಟ್ ಈವನ್ ಇಮ್ಯಾಜಿನ್. ಸೊ ನೀವು ಅನ್ಬೋದು ಪೊಲೀಸವ್ರು ಲಂಚ ತಗೋತಾರೆ, ಇನ್ನೊಂದು ತಗೋತಾರೆ, ಮತ್ತೊಂದು ತಗೋತಾರೆ, ಮಗದೊಂದು ತಗೋತಾರೆ. ನೋ, ಇರ್ಬೋದು, ನೀವು ನೋಡಿರ್ತೀರ. ಇನ್ನೂ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಸುಮಾರಿದೆ. ಸೊ ನಮ್ಮ ದೇಶ ಬೆಳೀತೈತೆ, ಅದು ಖುಷಿ ಪಡಬೇಕು. ಆ ದೇಶ ಬೆಳೀತಿರೋದು ಬೇರೆ ಕಂಟ್ರಿಯವ್ರಿಗೆ ಇಷ್ಟ ಐತೆ ಅಲ್ಲ, ಅದಕ್ಕೆ ಅವರೇ ಫಂಡಿಂಗ್ ಕೊಟ್ಟು ಜಗಳ ಆಡಿ ಕಿತ್ತಾಡಿ ಅಂತ ಅಲ್ಲಿಂದ ಇಲ್ಲಿ ಕಳಿಸ್ತವ್ರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಪ್ರೊಟೆಸ್ಟ್ ಮಾಡಿ ಜಾಸ್ತಿ ದಿನ ಮಾಡ್ತು ಅಂತಂದರೆ ನಮ್ಮ ದೇಶನ ಹಾಳು ಮಾಡೋಕ್ಕೋಸ್ಕರನೇ ಒಂದಷ್ಟು ಜನ ಕಂತ್ರಿ ಕೆಲಸ ಮಾಡ್ತಾರೆ. ಸೊ ಆ ಕಂತ್ರಿ ಕೆಲಸಕ್ಕೆ ದಾರಿ ಮಾಡಿಕೊಡ್ಬೇಡಿ. ಇದರಲ್ಲಿ ಎಷ್ಟೋ ಭಾಗಿಯಾಗಿರುವಂಥ ವಿಮೆನ್ಸ್ಗಳು, ಸೊ ಅವರ ಧೈರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ. ಸೊ ವಿಮೆನ್ಸ್ಗಳು ಈ ಥರ ಎಂಪವರ್ಡ್ ಆಗಬೇಕು. ಸೊ ವಿಮೆನ್ ಪವರು ಫೆಮಿನಿಸ್ಟ್ ಆಗಿ ಒಂದಷ್ಟು ಜನ ಇಷ್ಟಪಡ್ಬೋದು. ದಟ್ ಐ ರೆಸ್ಪೆಕ್ಟ್ ದಟ್ ವುಮೆನ್ಸ್. ಪೀಸ್.